ನಮ್ಮಗಳ ದೈನಂದಿನ ಬದುಕಿನಲ್ಲೂ ಕೂಡ ಅಂಬೇಡ್ಕರ್ ಅವರ ವಿಚಾರಗಳು ಅತಿ ಹೆಚ್ಚು ಚರ್ಚಿತವಾಗಿರ್ತಕ್ಕಂಥ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಯಾರ್ದಾದ್ರು ಇದ್ದರೆ ಅದು ಇಡೀ ದೇಶಾದ್ಯಂತ ಅಂಬೇಡ್ಕರ್ ಅವರ ವಿಚಾರಗಳು. ದೇಶಕ್ಕೆ ಸ್ವತಂತ್ರ ಬಂದು ಸುಮಾರು 1947 75 ವರ್ಷಗಳಿಗೂ ಹೆಚ್ಚಾದ ನಂತರ ಅಂಬೇಡ್ಕರ್ ಅವರು ಇಂದಿಗೂ ಕೂಡ ಪ್ರಸ್ತುತವಾಗಿದ್ದಾರೆ. ಅಂಬೇಡ್ಕರ್ ಅವರ ಆಚಾರ ವಿಚಾರಗಳು ಇತ್ತೀಚೆಗೂ ಕೂಡ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಪಾರ್ಲಿಮೆಂಟಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಆಚೆ ಇರ್ಬೋದು. ಕೇವಲ ದೇಶ ಮಾತ್ರ ಅಲ್ಲ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅಂಬೇಡ್ಕರ್ ಅವರು ಅತಿ ಹೆಚ್ಚು ಚರ್ಚಿತ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಯಾಗಿ ಹೊರಬೀಳ್ತಾ ಇದ್ದಾರೆ. ಮೇಲ್ವರ್ಗದಲ್ಲಿ ನಾವು ಮಾತ್ರ ಉತ್ತಮವಾದಂಥ ಜೀವನವನ್ನು, ಶಿಕ್ಷಣವನ್ನು, ಎಲ್ಲ ಸಮಾಜದಲ್ಲಿ ದೊರೆತಕ್ಕಂಥ ಎಲ್ಲ ಆಕಾರಗಳನ್ನು ಕೂಡ ದಕ್ಕಿಸ್ಕೊಳ್ಳಿಕ್ಕೆ ಸಾಧ್ಯ. ಕೆಲವರಷ್ಟು ಮತ್ತಷ್ಟು ಈ ವರ್ಗ ಪದ್ಧತಿ ಏನಿತ್ತು ನಮ್ಮಲ್ಲಿ, ಆ ವರ್ಗ ಪದ್ಧತಿಯಿಂದಾಗಿ ಕೆಲವರು ಅತಿ ಕೆಲವರನ್ನು ಪಂಚಮರನ್ನಾಗಿ ಮಾಡಿ ಸಮಾಜದಲ್ಲಿ ಅತ್ಯಂತ ಕೀಳಾಗಿ ಸಮಾಜದ ಅವರ ಸ್ವಂತಕ್ಕೆ ಯಾವ ರೀತಿ ಬೇಕು ಅದು ರೂಪಿಸಿದಂಥ ಸಮಾಜ ಅಸಹ್ಯವಾದಂಥ ಪದ್ಧತಿಯನ್ನು ರೂಪಿಸ್ಕೊಂಡು ಜೀವನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಾವೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈಗ ಧರ್ಮವನ್ನು ನಾವು ಕೊಂಡಾಡ್ತೀವಿ. ಕೆಲವರು ಸನಾತನ ಧರ್ಮದ ಬಗ್ಗೆ ಮಾತನಾಡೋಕ್ಕೆ ಹೋದರೆ ಅದು ಭಾಳ ಅಪರಾಧ ಮಾಡ್ತಕ್ಕಂಥದ್ದು, ಏನೋ ಭಾಳ ಅವರೇನೋ ಘೋರವಾದಂಥ ಅಪರಾಧ ಮಾಡೋವನೇ ಅವನ್ನ ಗಲ್ಗಾಕಿ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾನೆ ಅಂತೇಳಿ. ಸಮಾಜದಲ್ಲಿರ್ತಕ್ಕಂಥ ನಮ್ಮ ಧರ್ಮ ಏನಿದೆಯೋ ಮನುಧರ್ಮದ ಬಗ್ಗೆ ನಾನು ವಿಸ್ತಾರವಾಗಿ ಮಾತನಾಡ್ತಾ ಹೋದರೆ ಇದೊಂದು ಗಂಟೆಗಟ್ಟಲೆ ಮಾತಾಡ್ಬೋದು. ಜಾಸ್ತಿ ಮಾತನಾಡಲಿಕ್ಕೆ ಹೋಗದೆ ನಾನು ಪ್ರಪಂಚದಾದ್ಯಂತ ಅಸಮಾನತೆ ಇದೆ, ಅಸ್ಪೃಶ್ಯತೆ ಇದೆ, ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಬೇರೆ ದೇಶಗಳಲ್ಲಿ, ಬೇರೆ ಖಂಡಗಳಲ್ಲಿ ನಾವು ನೋಡಿದಾಗ ಅಸ್ಪೃಶ್ಯತೆ, ಅಸಮಾನತೆ, ಸಮಾಜದಲ್ಲಿ ಮನುಷ್ಯರ ನಡುವೆ ಅಸಮಾನತೆ ಇರ್ತಕ್ಕಂಥದ್ದೇ. ಹಿಟ್ಲರು, ನಾಜಿ ಅಥವಾ ಯಹೂದಿಗಳನ್ನು ನಡೆಸ್ಕೊಂಡ ರೀತಿ, ಜಾತಿ ಜನಾಂಗಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ, ಅದೊಂದು ಧರ್ಮ, ಇದೊಂದು ಧರ್ಮ. ಆ ಧರ್ಮವನ್ನು 3 ಜನ ನನಗೆ ಗುರುಗಳಿದ್ದಾರೆ ಅಂತ ಮಾತಾಡ್ತಾರೆ. ಯಾರು ಅವರು 3 ಜನ ಗುರುಗಳು ಅಂದರೆ, ಮೊದಲನೆಯವರು ನನಗೆ ಭಗವಾನ್ ಬುದ್ಧ ನನ್ನ ಮೊದಲನೇ ಗುರು ಅಂತ ಮಾತಾಡ್ತಾರೆ. ಭಗವಾನ್ ಬುದ್ಧ ನನ್ನ ಮೊದಲನೇ ಗುರು. ಕಬೀರ ನನ್ನ 2ನೇ ಗುರು ಅಂತ ಮಾತಾಡ್ತಾರೆ. ಕಬೀರ ನನ್ನ 2ನೇ ಗುರು ಅಂತ. ಮಹಾತ್ಮ ಜ್ಯೋತಿಬಾ ಫುಲೆ ಅವರನ್ನ ನನ್ನ 3ನೇ ಗುರು ಅಂತ ಮಾತಾಡ್ತಾರೆ. ಮಹಾತ್ಮ ಜ್ಯೋತಿಬಾ ಫುಲೆ ನನ್ನ 3ನೇ ಗುರು ಅಂತ ಮಾತಾಡ್ತಾರೆ. ಹಾಗಾದರೆ ಅಂಬೇಡ್ಕರ್ ಅವರು ಒಬ್ಬ ದಲಿತ ಸಮಾಜದಲ್ಲಿ ಹುಟ್ಟಿ ಯಾರನ್ನ ಗುರುಗಳಾಗಿ ಆಯ್ಕೆ ಮಾಡ್ಕೋಬೇಕಾಗಿತ್ತು? ತನ್ನ ಜಾತಿಯವ್ರನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತಲ್ವಾ? ಬುದ್ಧ ನನ್ನ ಮೊದಲನೇ ಗುರು ಅಂದ್ರಲ್ಲ, ಬುದ್ಧ ಅಂಬೇಡ್ಕರ್ ಅವರು. ಬುದ್ಧ ದಲಿತರ ಎಸ್ಸಿನ ಬುದ್ಧ ಒಲೆಯರು ಅಲ್ಲ, ಮಾದಿಗರು ಅಲ್ಲ, ಹಿಂದುಳಿದ ವರ್ಗದ ಮನುಷ್ಯ ಬುದ್ಧ. ಕಬೀರ ಮೂಲತಃ ಜೈನ ಧರ್ಮವನ್ನು ಪ್ರಚಾರ ಮಾಡ್ಕೊಂಡು ಬಂದವರು, ಧಾರ್ಮಿಕ ವ್ಯಕ್ತಿ, 100% ಧಾರ್ಮಿಕ ವ್ಯಕ್ತಿ ಕಬೀರ. ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆಯರು. ಜ್ಯೋತಿಬಾ ಫುಲೆಯವರು ದಲಿತರ ಇಲ್ಲ, ಅವರು ಹಿಂದುಳಿದ ವರ್ಗದವರು, ಹೂವಾಡಿಗ ಸಮುದಾಯಕ್ಕೆ ಸೇರಿದಂಥ ಜಾತಿಯವರು. ಇವರು 3 ಜನರನ್ನು ಯಾಕೆ ನನ್ನ ಗುರುಗಳು ಅಂತ ಕರೀತಾರೆ ಅಂಬೇಡ್ಕರ್ ಅವರು? ಜಗತ್ತಿನ ಎಲ್ಲ ದೇಶಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏಪ್ರಿಲ್ 14 ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಕರೀತಾರೆ, ವಿಶ್ವ ಜ್ಞಾನದ ದಿನ ಅಂತ ಕರೀತಾರೆ. ಅಂಬೇಡ್ಕರ್ನ ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಕರೀತಾರೆ, ಜ್ಞಾನದ ಸಂಕೇತ ಅಂತ ಕರೀತಾರೆ. ಹೌದಲ್ವಾ? ಇಷ್ಟೊಂದು ಪ್ರತಿಭಾನ್ವಿತ, ಇಷ್ಟೊಂದು ಅಖಂಡ್ಯ ಪಾಂಡಿತ್ಯವಂತ ಪಡೆದಿದ್ದಂಥ ವ್ಯಕ್ತಿ ಇವರನ್ನ ನನ್ನ ಗುರುಗಳು ಅಂತ ಒಪ್ಕೋತಾರೆ. ಅಂದರೆ ಅವ್ರು ಇನ್ನೆಂಥ ಮಹಾನ್ ವ್ಯಕ್ತಿಗಳು ಅಂತ ಯೋಚನೆ ಮಾಡ್ತಾರೆ. ಇನ್ನೆಂಥ ಮಹಾನ್ ವ್ಯಕ್ತಿಗಳವರು. ನಿಮಗೆ ಜ್ಯೋತಿಬಾ ಫುಲೆ ಕೇಳಿರ್ಬೋದು. ಅವರು ಹಿಂದುಳಿದ ವರ್ಗದಂಥ ಹೂವಾಡಿಗ ಸಮುದಾಯಕ್ಕೆ ಸೇರಿದವರು. ಹೂವು ಕಟ್ಟುವಂಥದ್ದು ಅವ್ರ ಸಮುದಾಯದ ವೃತ್ತಿ. ಆ ಕಾರಣಕ್ಕಾಗಿ ಹೂವಾಡಿಗರು ಅಂತ ಕರೀತಾರೆ. ಅವ್ರ ಹೆಂಡತಿ ಸಾವಿತ್ರಿಬಾ ಫುಲೆ ನಿಮಗೆ ಗೊತ್ತು, ಕೇಳಿದ್ದೀರಿ. ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾ ಫುಲೆ.